ರೇಷನ್ ಕಾರ್ಡ್ದಾರರಿಗೆ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಹಾಗೂ ಮಹತ್ವದ ಸುದ್ದಿ ಹೊರಬಂದಿದೆ. ನೀವು ಕೂಡ ಪ್ರತಿ ತಿಂಗಳು ರೇಷನ್ ಪಡೆಯುತ್ತಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಲೇಬೇಕು. ಯಾಕಂದ್ರೆ ರೇಷನ್ ವಿತರಣಾ ನಿಯಮಗಳಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಬದಲಾವಣೆ ತರಲು ಮುಂದಾಗಿದೆಯಂತೆ. ಅಂದಹಾಗೆ ವಿಷಯ ಏನಂತಂದ್ರೆ, ಇಲ್ಲಿವರೆಗೆ ಅಂತ್ಯೋದಯ ಅನ್ನ ಯೋಜನೆ ಅಂದ್ರೆ ಎವೈ ಅಡಿಯಲ್ಲಿ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಫಿಕ್ಸೆಡ್ ಆಗಿ 35 ಕೆಜಿ ಧಾನ್ಯ ಸಿಗ್ತಿತ್ತು. ಕುಟುಂಬದಲ್ಲಿ ಎಷ್ಟೇ ಜನ ಸದಸ್ಯರಿದ್ರು ಆ 35 ಕೆಜಿ ಮಾತ್ರ ಒಟ್ಟು ಹಂಚಿಕೆ ಆಗ್ತಿತ್ತು. ಆದ್ರೆ ಇದರಿಂದ ದೊಡ್ಡ ಕುಟುಂಬಗಳಿಗೆ ಸಿಗಬೇಕಾದಷ್ಟು ಅಕ್ಕಿ ಅಥವಾ ಗೋಧಿ ಸಿಗ್ತಿಲ್ಲ. ಇದು ಅನ್ಯಾಯ ಆಗ್ತಿದೆ ಅಂತ ಕೇಂದ್ರ ಸರ್ಕಾರ ಈಗ ಗಂಭೀರವಾಗಿ ಯೋಚಿಸಿದೆ. ಹಾಗಾದ್ರೆ ಹೊಸ ನಿಯಮ ಏನ್ ಗೊತ್ತಾ? ಇನ್ಮುಂದೆ ಕುಟುಂಬದ ಆಧಾರದ ಮೇಲೆ ಅಲ್ಲ, ಬದಲಿಗೆ ಪ್ರತಿ ವ್ಯಕ್ತಿಗೆ 7 ಕೆಜಿ ಧಾನ್ಯ ನೀಡುವ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ತಿದ್ದುಪಡಿ ತರಲು ಸರ್ಕಾರ ಸದ್ಯ ಸಾರ್ವಜನಿಕರ ಅಭಿಪ್ರಾಯವನ್ನ ಆಹ್ವಾನಿಸಿರುವ ಅಂಶ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಉದಾಹರಣೆಗೆ ಹೇಳೋದಾದ್ರೆ, ನಿಮ್ಮ ಮನೆಯಲ್ಲಿ 2 ಸದಸ್ಯರಿದ್ರೆ ನಿಮಗೆ 14 ಕೆಜಿ ಧಾನ್ಯ ಸಿಗುತ್ತೆ. ಅದೇ ನಿಮ್ಮ ಕುಟುಂಬದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರಿದ್ರೆ ಗರಿಷ್ಠ 35 ಕೆಜಿಯವರೆಗೆ ಧಾನ್ಯ ಪಡೆದುಕೊಳ್ಳಬಹುದು. ಅಂದ್ರೆ ದೊಡ್ಡ ಕುಟುಂಬಗಳಲ್ಲಿರೋ ಪ್ರತಿಯೊಬ್ಬರಿಗೂ ನ್ಯಾಯಯುತವಾಗಿ ರೇಷನ್ ಸಿಗಬೇಕು ಅನ್ನೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ಇದು ಸದ್ಯಕ್ಕೆ ಕೇವಲ ಪ್ರಸ್ತಾವನೆ ಅಷ್ಟೇ. ಕೇಂದ್ರ ಆಹಾರ ಇಲಾಖೆಯು ರಾಷ್ಟ್ರೀಯ ಆಹಾರ ಭದ್ರತಾ ಮಸೂದೆ 2026ರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಕೇಳಿದೆ. ಅಂತಿಮ ನಿರ್ಧಾರ ಬರೋವರೆಗೂ ಕೂಡ ಹಳೆ ಪದ್ಧತಿಯೇ ಮುಂದುವರಿಯಲಿದೆ.